ಪ್ರೇಸ್ ದ ಲಾರ್ಡ್ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿರೋ ವಾಕ್ಯ ಯಾವುದೆಂದರೆ ಕೀರ್ತನೆ 147ನೇ ಅಧ್ಯಾಯದಲ್ಲಿ 3ನೇ ವಚನ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತೇನೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತೇನೆ. ಈಗ ದೇವರು ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡಬೇಕಂದ್ರೆ ನೀವು ನಿಮ್ಮ ಮುರಿದ ಮನಸ್ಸನ್ನು ದೇವರ ಕೈಗೆ ಕೊಡಬೇಕು. ಒಂದು ಸಣ್ಣ ಹುಡುಗಿ ಅವಳಿಗೆ ತುಂಬ ಇಷ್ಟವಾದ ಒಂದು ಗೊಂಬೆನ ಇಟ್ಕೊಂಡು ಡೈಲಿ ಆಟ ಆಡ್ತಾ ಇರ್ತಾಳೆ. ಒಂದು ದಿವಸ ಆಟ ಆಡುವಾಗ ಏನಾಗುತ್ತೆ, ಅದು ಮುರಿದೋಗ್ಬಿಡುತ್ತೆ. ಆಗೇನು ಮಾಡ್ತಾಳೆ, ಮುರಿದೋಗಿದೆ ಅಂದ ತಕ್ಷಣ ಅದನ್ನ ಹಾಗೆ ಮುಚ್ಚಿಟ್ಬಿಡ್ತಾಳೆ. ಅವ್ರ ಅಮ್ಮ ಅಬ್ಸರ್ವ್ ಮಾಡ್ತಾರೆ, ಯಾಕೋ ಇವಳು ಆ ಗೊಂಬೆ ಇಟ್ಕೊಂಡು ಆಡ್ತಿಲ್ವಲ್ಲ ಅಂತ ಕೇಳ್ತಾರೆ. ಆ ಗೊಂಬೆನ ಏನು ಮಾಡಿದೆ ಅಂತ. ಆಗ ಅವಳು ಹೇಳ್ತಾಳೆ, ಅಮ್ಮ ಆ ಗೊಂಬೆ ಆಟ ಆಡುವಾಗ ಅದು ಮುರಿದೋಯ್ತು ಅಂತ. ಅಮ್ಮ ಹೇಳ್ತಾರೆ, ನೀನು ಆ ಮುರಿದ ಗೊಂಬೆನ ತೊಗೊಂಬಂದು ನನಗೆ ಕೊಟ್ಟರೆ ನಾನು ಅದನ್ನು ನಿಂಗೆ ಸರಿ ಮಾಡಿಕೊಡ್ತೀನಿ ಅಂತ. ಆಗ ಅವಳು ಏನು ಮಾಡ್ತಾಳೆ, ತನ್ನ ತಾಯಿ ಮೇಲೆ ನಂಬಿಕೆ ಇಟ್ಟು ಆ ಗೊಂಬೆಯನ್ನು ತೊಗೊಂಬಂದು ತಾಯಿ ಕೈಲಿ ಕೊಡ್ತಾಳೆ. ಆಗ ತಾಯಿ ಏನು ಮಾಡ್ತಾರೆ, ಅದಕ್ಕೆ ಸುಂದರವಾಗಿ ಅದ್ರ ಮೇಲೆ ಬಟ್ಟೆ ಎಲ್ಲ ಕಟ್ಟಿ ಮುಂಚೆ ಇದ್ದಿದ್ದಕ್ಕಿಂತ ಆ ಗೊಂಬೆನ ಇನ್ನೂ ಸುಂದರವಾಗಿ ಮಾಡಿ ಅವಳಿಗೆ ಆಟ ಆಡಲಿಕ್ಕೆ ಕೊಡ್ತಾರೆ. ನಾವು ಮುರಿದ ಮನಸ್ಸನ್ನು ದೇವರ ಕೈಲಿ ಕೊಟ್ಟಾಗ ಆತನು ವಾಸಿ ಮಾಡಲು ಶಕ್ತರಾಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು.